ತೇಜಸ್ ತೇಜಸ್. ಓ ಪ್ರಕಾಶ್ ಅಣ್ಣವರು, ಬರ್ರಿ ಅಣ್ಣ, ಆರಾಮಾಗಿದ್ದೀರಾ? ಹಾಂ ಅಮ್ಮ, ಆರಾಮಾಗಿದ್ದೀನಿ ನೋಡ್ರಿ. ನೀವು ಆರಾಮಾಗಿದ್ದೀರಾ? ಮನೆಯಲ್ಲಿ ಎಲ್ಲರೂ ಆರಾಮದಾರ? ಹಾಂ ಅಣ್ಣ, ಮನೆಯಲ್ಲಿ ಎಲ್ಲರೂ ಆರಾಮದಾರ ನೋಡ್ರಿ. ಏನು ಎಷ್ಟು ದಿನ ಆಯಿತು ಮನೆ ಕಡೆ ಬಂದೇ ಇಲ್ಲಲ್ಲ, ಇವತ್ತು ನೆನಪಾದ್ವಾ ನಾವು? ಹಾಯ್ ಅಂಕಲ್. ಹಾಂ ಹಲೋ ಖುಷಿ, ಹೇಗಿದೆಯಾ? ನೀನು ಆರಾಮಾಗಿದೆಯಾ? ನಿನ್ನ ಮಗಳು ಆರಾಮಾಗಿದ್ದಾಳಾ? ಹಾಂ ಅಂಕಲ್, ನಾನು ಆರಾಮಾಗಿದ್ದೀನಿ, ನನ್ನ ಮಗಳು ಆರಾಮಾಗಿದ್ದಾಳೆ. ನೀವು ಆರಾಮಾಗಿದ್ದೀರಾ? ಆಂಟಿ ಮತ್ತು ಕೃತಿ ಎಲ್ಲರೂ ಆರಾಮಾಗಿದ್ದಾರಾ? ಹಾಂ ಅಮ್ಮ, ಅವರು ಆರಾಮಾಗಿದ್ದಾರೆ ನೋಡಿ. ಏನು ಎಷ್ಟು ದಿನ ಆದಮೇಲೆ ಬರ್ತಾ ಇದ್ದೀರಲ್ಲ ನಮ್ಮ ಮನೆ ಕಡೆ, ಯಾಕಣ್ಣ ಬರೋದೇ ಬಿಟ್ಬಿಟ್ಟಿದ್ದೀರಾ? ಏನು ಫ್ರೆಂಡ್ ನೆನಪೇ ಆಗಿರಲಿಲ್ವಾ ಇಷ್ಟು ದಿನ? ಇಲ್ಲಮ್ಮ, ಹಾಗೇನಿಲ್ಲ. ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತಲ್ಲ, ಅದಕ್ಕೋಸ್ಕರ ಈ ಕಡೆ ಬರೋದೇ ಆಗಿತ್ತು. ಇವತ್ತು ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತಾ ತೇಜಸ್ ಜೊತೆ, ಅದಕ್ಕೋಸ್ಕರ ಇಲ್ಲೇ ಮನೆಗೆ ಬಂದೆ ನೋಡಮ್ಮ. ಅಲ್ಲ ಅಂಕಲ್, ಒಬ್ಬರೇ ಬಂದಿದ್ದೀರಾ? ಆಂಟಿನೂ ಕರ್ಕೊಂಡು ಬರಬೇಕು ತಾನೆ? ಆಂಟಿನೂ ನಮ್ಮ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಅಯ್ಯೋ ಇಲ್ಲಮ್ಮ, ಅವಳದು ಒಂದು ಸ್ವಲ್ಪ ಆಫೀಸಲ್ಲಿ ಕೆಲಸ ಇತ್ತು, ಹಾಗಾಗಿ ಬರಲಿಲ್ಲ. ಇಲ್ಲ ಅಂದರೆ ಬರ್ತಿದ್ಲು. ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀವಲ್ಲ, ಅವಾಗ ಕೃತಿನ ಮತ್ತು ನಿಮ್ಮ ಅಂಟಿನ ಇಬ್ಬರನ್ನೂ ಕರ್ಕೊಂಡು ಬರ್ತೀನಿ, ಸರಿನಾ? ಓಕೆ ಅಂಕಲ್, ಸರಿ ಬರ್ರಿ ಅಣ್ಣ ಒಳಗಡೆ. ಅವರು ಫ್ರೆಶ್ ಅಪ್ ಆಗ್ತಾ ಇದ್ದಾರೆ, ಇವಾಗ ತಾನೇ ಆಫೀಸಿಂದ ಬಂದ್ರಲ್ಲ. ಬರ್ರಿ, ನೀವು ಕುತ್ಕೋ ಬರ್ರಿ, ಕರಿತೀನಿ. ಓಕೆ ನಮ್ಮ. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಮನೆಯಲ್ಲಿ ಗಣಪತಿ ಕೂರಿಸೋದ್ರಿಂದ ಹಬ್ಬದಲ್ಲಿ ನಾನು ಫುಲ್ ಬ್ಯುಸಿ ಇರ್ತೀನಿ. ಅದಕ್ಕೋಸ್ಕರ ಇವಾಗಲೇ ಒಂದು ಸ್ವಲ್ಪ ಅಡ್ವಾನ್ಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ಮಂತ್ ಅಂದರೆ ಸೆಪ್ಟೆಂಬರ್ 10ನೇ ತಾರೀಕು ತನಕ ಯಾರಿಗೂ ವಿಶ್ ಮಾಡೋದಕ್ಕಾಗೋದಿಲ್ಲ, ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಮೊನ್ನೆ 28ನೇ ತಾರೀಕಿಗೆ ಜರೀನಾ ಫಾತಿಮಾ ಇವ್ರದ್ದು ಬರ್ತ್ಡೇ ಇತ್ತು. ಪಾಪ ಅವರಿಗೆ ವಿಶ್ ಮಾಡೋದಕ್ಕಾಗಲಿಲ್ಲ, ನಾನು ವಿಡಿಯೋ ಮುಂಚೆನೇ ಅಪ್ಲೋಡ್ ಮಾಡಿರೋದಕ್ಕೆ. ಅದಕ್ಕೋಸ್ಕರ ಇವಾಗ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಜರೀನಾ ಫಾತಿಮಾ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಎಲ್ಲರೂ ಅವರಿಗೆ ವಿಶ್ ಮಾಡಿಬಿಡಿ. ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಮಮ್ಮಿ, ಅಂಕಲ್ ಯಾಕೆ ಇವತ್ತು ಮನೆಗೆ ಬಂದಿದ್ದಾರಲ್ಲ? ಏನೋ ಖುಷಿ, ನನಗೂ ಗೊತ್ತಾಗ್ತಾ ಇಲ್ಲ. ಏನು ಕೃತಿ ಮತ್ತು ಸಾಗರ ಮದುವೆ ವಿಷಯದ ಸಲುವಾಗಿ ಮಾತಾಡೋಕ್ಕೆ ಬಂದಿದ್ದಾರೋ ಏನೋ. ಹೌದಾ ಮಮ್ಮಿ, ನನಗೆ ಸಾಗರ ಮತ್ತು ಕೃತಿ ಮದುವೆ ಇದ್ದು ಇಷ್ಟನೇ ಇಲ್ಲ ಮಮ್ಮಿ ನನಗೆ. ಆದರೆ ಹೇಗೆ ಹೇಳೋದು ಡ್ಯಾಡಿಗೆ, ಅದೇ ಅರ್ಥ ಆಗ್ತಾ ಇಲ್ಲ ನನಗೆ. ನನಗೂ ಇಷ್ಟ ಇಲ್ಲ ಖುಷಿ ಅವರಿಬ್ರದ್ದು. ನೋಡೋಣ ಏನಾಗುತ್ತೆ ಅಂತ, ನಿಮ್ಮ ಡ್ಯಾಡಿ ಏನು ಹೇಳ್ತಾರೆ ಏನು ಅಂತ. ನಡಿ, ಏನು ಮಾತಾಡ್ತಾರೆ ನೋಡೋಣ ಅಲ್ಲೇ. ಸರಿ ಬರ್ರಿ. ಹಲೋ ಪ್ರಕಾಶ್, ಹೇಗಿದೆಯಾ? ನಾನು ಆರಾಮಾಗಿನಲೇ ದೋಸ್ತ, ನೀನು ಹೆಂಗದಿದಿ? ನಾನು ಆರಾಮಾಗಿದ್ದೀನಿ ನೋಡಪ್ಪ. ಏನು ಇವತ್ತು ನೆನಪಾಯ್ತಾ ದೋಸ್ತನ ಮನೆ? ಎಷ್ಟು ದಿನ ಆಯ್ತು ನೀವು ಮನೆಗೆ ಬಂದೋಗಿ, ಅದು ಇವತ್ತು ಒಬ್ಬನೇ ಬಂದಿದ್ದಿ? ಇಡೀ ಫ್ಯಾಮಿಲಿನ ಕರ್ಕೊಂಡು ಬರಕ್ಕೆ ಬರಲ್ಲ? ಕರ್ಕೊಂಡು ಬರ್ತೀನಪ್ಪ, ಅದ್ರಾಗ ಏನೈತಿ. ಇವಾಗ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಕ್ಕೆ ಬಂದೀನಿ ನಿನ್ನ ಜೊತೆಗೆ. ಆ ವಿಷಯ ಕೇಳಿದೆ ಅಂದ್ರೆ ನೀನಂತೂ ಫುಲ್ ಖುಷಿ ಹಾಕಿದಿ. ನೀನೇನಾದ್ರು ಖುಷಿಯಾಗಿ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟೆ ಅಂದ್ರೆ ನಾ ಇನ್ಮೇಲೆ ನಿಮ್ಮ ಮನ್ಯಾಗ ಇದ್ದು ಬಿಡ್ತೀನಿ ನೋಡು. ಹೌದಾ? ಅದೆಂತದಪ್ಪ ಅಂಥದ್ದು ಗುಡ್ ನ್ಯೂಸ್? ನೀ ನಮ್ಮ ಮನ್ಯಾಗಿರೋವಂಥದ್ದು ಹೇಳಪ್ಪ, ಅದೇನಂತಂದು. ಏನ್ರಿ ಹಂಗೆ ನಿಂತ್ಕೊಂಡು ಮಾತಾಡ್ಸಕೊಂತೀರಲ್ಲ ಅಣ್ಣನ? ಕುತ್ಕೋರಿ ಇಬ್ರು, ನಾ ಹೋಗಿ ಟೀ ತೊಗೊಂಡು ಬರ್ತೀನಿ. ಅಯ್ಯೋ, ಟೀಗಿ ಏನು ಬೇಡಮ್ಮ, ಹಂಗೆ ಕುತ್ಕೊಂಡು ಮಾತಾಡ್ತೀನಿ. ಬೇಕಾದರೆ ಹೋಗುವಾಗ ಜ್ಯೂಸ್ ಕೊಡಂತೆ ಅಂತೆ. ಇವಾಗ ಟೀಗಿ ಏನು ಬೇಡ ಪ್ಲೀಸ್. ಯಾಕೆ ಲೇ ದೋಸ್ತ, ಏನಾಯ್ತು? ಇವತ್ತು ನೀ ಇಲ್ಲೇ ಇದ್ದ ರಾತ್ರಿ ಊಟ ಗೀಟ ಮಾಡ್ಕೊಂಡ ಹೋಗ್ಬೇಕಾ? ಹಂಗೆ ಹೋಗಂಗಿಲ್ಲ ನೋಡು. ಇವಾಗ ನೀವು ಮಾತಾಡೋ ಮಾತಿನ ಮೇಲೆ ನಿಂತೈತೆ ನೋಡಪ್ಪ. ನಾ ಊಟ ಮಾಡ್ಕೊಂಡು ಹೋಗ್ಬೇಕಾ ಅಥವಾ ಹಂಗೆ ಹೋಗ್ಬೇಕಾ ಅಂತಂದು ಮೊದ್ಲು ಕುತ್ಕೊಳೋಣ ಬಾ, ಕುಂತ ಮಸ್ತ್ ಮಾತಾಡೋಣ. ನೀನು ಎಷ್ಟು ಖುಷಿ ಹಾಕಿ ಅನ್ನೋದನ್ನ ನಾನು ನೋಡ್ಬೇಕಾಗೈತಿ. ನೋಡು ನಿನ್ನನ್ನು ಹಂಗೆ ನಿಂದ್ರಿಸಿ ಮಾತಾಡ್ಸಕೊಂತೀನಿ, ಬಾ ಕುತ್ಕೋ. ಹೇಳಪ್ಪ, ಏನದು ಗುಡ್ ನ್ಯೂಸ್? ನೋಡು ತೇಜಸ್, ನನ್ನ ಮಗಳಂತೂ ಫಿಕ್ಸ್ ಆಗಿಬಿಟ್ಟಾಳ. ಇದೇ ತಿಂಗಳಲ್ಲಿನ ಸಾಗರ್ದು ಮತ್ತು ಕೃತಿದು ಮದುವೆ ಮಾಡ್ಬೇಕಂತ ನಾನಂತೂ ಡಿಸೈಡ್ ಮಾಡಿಬಿಟ್ಟಿನಿ. ಕೃತಿಗೂ ಒಪ್ಪಿಸ್ಬಿಟ್ಟಿನಿ, ಅಕ್ಕಿನೂ ಕುಣ್ಕೊಂತ ಒಪ್ಕೊಂಡಾಳ ನೋಡಿ ಮದುವೆಗೆ. ಅದಕ್ಕೆ ನೀವೊಂದು ಏನಂತೀರಿ ಅಂತ ಕೇಳೋದಕ್ಕೆ ಬಂದೀನಿ ನೋಡಪ್ಪ. ಏನಂತೀರಿ ನೀನು? ಏನು ಇದೇ ತಿಂಗಳಲ್ಲಿ ಮದುವೆನಾ? ಹ್ಞೂ ದೋಸ್ತ, ಯಾವಾಗಾದ್ರೇನು ಅವರಿಬ್ರದ್ದು ಮದುವೆ ಮಾಡ್ಬೇಕಂತ ನಾವಂತೂ ಡಿಸೈಡ್ ಮಾಡಿಬಿಟ್ಟಿವ. ಅಂದಮೇಲೆ ಯಾವಾಗ ಮಾಡಿದ್ರೆ ನೀನು? 2 ವರ್ಷ ಬಿಟ್ಟು ಮಾಡಿದ್ರೇನು, 3 ವರ್ಷ ಬಿಟ್ಟು ಮಾಡಿದ್ರೇನು, ಇದೇ ತಿಂಗಳಲ್ಲೇ ಮಾಡಿದ್ರೇನು? ಹೆಂಗೋ ನನ್ನ ಮಗಳಂತೂ ಒಪ್ಕೊಂಡ್ಬಿಟ್ಟಾಳ. ಆಕೆನ ಅಂದಿದ್ದಿನ 2 ವರ್ಷ ಬಿಟ್ಟು ಮದುವೆ ಆಗ್ತೀನಿ ಅಂತಂದು. ಆದರೆ ಇವಾಗ ಇದೇ ತಿಂಗಳಲ್ಲಿನ ಮದುವೆ ಮಾಡ್ತೀನಿ ಅಂತ ನಾನು ಹಂಗೆ ಒಂದು ಮಾತು ಕೇಳಿದೆಪ್ಪ. ನನ್ನ ಮಗಳು ಒಪ್ಕೊಂಡೇ ಬಿಟ್ಲು. ಸಾಗರನ ಎಷ್ಟು ಇಷ್ಟಪಡ್ತಾಳಂದ್ರೆ ಯೋ ದೇವ್ರಿ, ಇಡೀ ದಿನ ಸಾಗರ ನೆಪದ ಜಪದಲ್ಲೇ ಇರ್ತಾಳೆ ನೋಡು. ಅದಕ್ಕೋಸ್ಕರ ಇದೇ ತಿಂಗಳ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಅನ್ಕೊಂಡಿನಿ. ನೀನೇನಂತೀಯಪ್ಪ? ನಿನ್ನ ಮಗ ಏನಂತಾನ? ನೀನೇನ ಅಂತೀ ಬಿಡಪ್ಪ. ನೀನು ನಿನ್ನ ಮಗಳು ಇಬ್ರು ರೆಡಿ ಅದೀರಿ ಮದುವೆ ಮಾಡ್ಸಕ. ನೀನು ಮದುವೆ ಆಕ ನಿನ್ನ ಮಗಳು. ಆದ್ರೆ ನನ್ನ ಮಗನ ರೆಡಿ ಇಲ್ಲಲ್ಲ. ಮದುವೆ ಅಂದ್ರೆ ಸಾಕು, ಇನ್ನೂ 2 ರಿಂದ 3 ವರ್ಷ ನನ್ನ ಹತ್ರ ಆ ಟಾಪಿಕ್ ತರಾಕ ಹೋಗ್ಬೇಡ್ರಿ ಅಂತ ಕಂಡೀಷನ್ ಹಾಕ್ಬಿಟ್ಟಾನ ಮೊನ್ನೆನರ. ಹೌದಣ್ಣ, ಮೊನ್ನೆ ಅಂತೂ ಕಂಡೀಷನ್ ಹಾಕ್ಬಿಟ್ಟ ನಮ್ಮ ಮನ್ಯಾಗ, ಇನ್ನೂ 2 ವರ್ಷ ನಾನು ಮದುವೆ ಟಾಪಿಕ್ ತೆಗಿಯಂಗಿಲ್ಲ, ಮತ್ತೆ ಏನಾದರೂ ನೀವು ಟಾಪಿಕ್ ತೆಗೆದ್ರೆ ನಾ ಮಾತ್ರ ಮನೆಯಲ್ಲಿರಲ್ಲ ಅಂತ ನಮ್ಗೆ ಅವಾಗ ಹೆದರ್ಸ್ಬಿಟ್ಟಾನಣ್ಣ. ಹೌದಾ?
ಹೆಂಗಾರ ಮಾಡಿ ಒಪ್ಪಿಸ್ರಮ್ಮ, ಯಾವಾಗಾದ್ರೇನು ಮದುವೆ ಮಾಡೇ ಬಿಡೋದಲ್ಲ, ಸುಮ್ಮನೆ ಮದುವೆ ಮಾಡಿಬಿಡೋಣ ಇಬ್ರದು. ಹೆಂಗೋ ಇಬ್ರು ಒಪ್ಕೊಂಡಾರ, ಬೇಕಾದ್ರೆ ಇವಾಗ ಮದುವೆ ಆಗಲಿ, ಆರಾಮಾಗಿ ಓಡಾಡ್ಕೊಂತಿರ್ಲಿ. ಇನ್ನು 2 ವರ್ಷ ಬಿಟ್ಟು ಬೇಕಾದ್ರೆ ನನ್ನ ಮಗಳನ್ನ ಇಲ್ಲಿ ಕೊಟ್ಟು ಕಳಿಸ್ತೀನಿ. ಮದುವೆ ಅಂತ ಇದೇ ತಿಂಗಳದಾಗ ಮಾಡಿಬಿಡಂತಗೋ, ಹೆಂಗಾರ ಮಾಡಿ ದೋಸ್ತ ನೀನು ಒಪ್ಕೊಂಬಿಡು. ನೋಡು ಪ್ರಕಾಶ, ನಿನಗ ಗೊತ್ತಿದ್ದೈತಿ, ಇದು ನಮ್ದು ಹಳೆ ಕಾಲದ ಜನ್ರೇಷನ್ ಅಲ್ಲ, ಇದು ಈಗಿನ ಕಾಲದ ಜನ್ರೇಷನ್ ಹುಡುಗರು ಅದಾವ. ಅವಕ್ಕೆ ಹೆದರಾಗಿ ನಾವೇನಾರ ಮಾಡಾಕೋದ್ವಿ ಅಂದ್ರೆ ಆಮೇಲೆ ಒಂದೋಗಿ ಇನ್ನೊಂದು ಆಕೈತಿ. ಅದಕ್ಕೆ ಅವಸರ ಯಾಕೆ ಮಾಡೋದು? ಅದು ಅಲ್ಲದೆ ಇದು ಮದುವೆ ವಿಷಯ ಐತಿ, ಎಷ್ಟು ಸೀರಿಯಸ್ ಐತಿ ಇದು ವಿಷಯ. ಇಂಥದ್ರಾಗ ಎಲ್ಲ ಅರ್ಜೆಂಟ್ ಮಾಡೋದು ಬೇಡ ಅಂತ ಅನಿಸ್ತೈತಿ ನನಗೆ. ನೋಡೋಣ, ಬೇಕಾದ್ರೆ ನನ್ನ ಮಗ ಇವತ್ತು ಬಂದ ಮೇಲೆ ಇನ್ನೊಂದ್ಸಲ ಕೇಳಿ ನೋಡ್ತೀನಿ ನಿನ್ನ ಸಲುವಾಗಿ. ನೋಡಪ್ಪ ಹಿಂಗೆ ಬಂದಿದ್ರು ಪ್ರಕಾಶ, ಹಿಂಗೆ ಇದೇ ತಿಂಗಳದಾಗ ಮದುವೆ ಮಾಡಬೇಕು ಅಂತ ಅನ್ಕೊಂಡಾರ ಅಂತ ಕೇಳಿ ನೋಡ್ತೀನಿ. ಅವನು ಹ್ಞೂ ಅಂತ ಅಂದಂದ್ರೆ ನಾಳೆನೇ ಮುಹೂರ್ತ ಇಡಿಸ್ಬಿಡೋಣಂತ ಬೇಕಾರೆ. ನಾನಂತೂ ರೆಡಿನ ಅದೀನಿ. ಆದರೆ ಏನು ಮಾಡೋದು, ನನ್ನ ಮಗ ಬೇಡ ಈಗಲೇ ಮದುವೆ ಅಂತ ಅನ್ನಕೊಂತಾನೆ. ಇನ್ನೂ 2 ವರ್ಷ ಬೇಡ ಅಂದ್ರೆ ಬೇಡ ಅನ್ನಕೊಂತಾನ. ಹಿಂಗಂದ್ರೆ ಹೆಂಗ್ಲೇ ದೋಸ್ತ? ನಾನು ನನ್ನ ಮಗಳಿಗೆ ಮಾತು ಕೊಟ್ಬಿಟ್ಟಿನಿ, ಇದೇ ತಿಂಗಳದಾಗ ನಿನಗೆ ಮದುವೆ ಮಾಡಿಸ್ತೀನಿ ಅಂತಂದು. ಅಂದಮೇಲೆ ಈಗ ನಾ ಮಾಡಿಸ್ಬೇಕು ತಾನೆ? ನಾ ಕೊಟ್ಟ ಮಾತಿಗೆ ಯಾವತ್ತೂ ಏನದ ಈ ಮಾತನ್ನ ಹಿಂದೆ ತಗೊಳಂಗಿಲ್ಲ. ಈಗೇನು ನೀನು ಈ ತಿಂಗಳದಾಗ ನಿನ್ನ ಮಗಗೆ ಮದುವೆ ಮಾಡ್ಸೋಕೆ ಒಪ್ಪಿಸ್ತೇ ಏನಿಲ್ಲ ಅಷ್ಟು ಹೇಳ್ಬಿಡ ನನಗೆ. ದೋಸ್ತನ ಮಾತಿನ ಮೇಲೆ ನಿನಗೆ ಬೆಲೆ ಗೌರವ ಇತ್ತಂದ್ರೆ ನೀನು ಒಪ್ಕೊನಾಕ ಬೇಕು ನೋಡು. ಹಂಗಂದ್ರೆ ಹೆಂಗ್ಲಿ ದೋಸ್ತ? ನೀನ ಹಿಂಗಂದ್ರೆ ಹೆಂಗ? ಒಳ್ಳೆ ಎಜುಕೇಟೆಡ್ ಅದಿ ನೀನ ಹಿಂಗೆ ಅವಸರ ಮಾಡಿ ಹಿಂಗೆ ಮಾತಾಡಿದ್ರೆ ನಾನು ಏನಂತ ಹೇಳು. ಅಣ್ಣ, ಇದು ಸಿಟ್ಟು ಮಾಡ್ಕೊಂಡು ಮಾತಾಡೋವಂಥ ವಿಷಯ ಅಲ್ಲ. ಸ್ವಲ್ಪ ಆರಾಮಾಗಿ ಕೂಲಾಗಿರೋಣ. ನಾವು ಸಾಗರನ್ ಬೇಕಾದ್ರೆ ಕೇಳಿ ನೋಡ್ತೀವಂತ. ಇಲ್ಲಮ್ಮ, ನಾ ಮಾತ್ರ ಈ ವಿಷಯದಲ್ಲಿ ಯಾರು ಮಾತು ಕೇಳೋದಿಲ್ಲ. ನೋಡು ದೋಸ್ತ, ನೀನು ಇದೇ ತಿಂಗಳದಾಗ ಒಪ್ಕೊಂಡು ನನ್ನ ಮಗಳದು ಸಾಗರನ್ನು ಮದುವೆ ಆಗುತ್ತೆ. ಇಲ್ಲ ಅಂದ್ರೆ ನಾನು ಮಾತ್ರ ನಿನ್ನ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ಪನ್ನು ತೆಗೆದು ಬಿಡ್ತೀನಿ. ಇದ್ರ ಮೇಲೆ ನಿನಗೆ ಬಿಟ್ಟಿದ್ದು, ನೀನ ಮಾತು ಕೊಟ್ಟಿದ್ದಿ ನಿನ್ನ ಮಗ ನನ್ನ ಮಗಳದು ಮದುವೆ ಆಗುತ್ತಾ ಅಂತಂದು. ಅವಾಗಿಂದನೇ ನಾವು ಸಣ್ಣರಿರ್ಬೇಕಾದ್ರಿಂದ ಅಲ್ಲ, ಅವ್ರು ಸಣ್ಣರಿರ್ಬೇಕಾದಾಗಲೇ ಮಾತುಕತೆ ನಡೆದೈತಿ. ಅವಾಗಿಂದನೇ ನಾವು ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿ ಬಿಸ್ನೆಸ್ ಮಾಡ್ಕೊತ ಬಂದೀವಿ. ಇವಾಗ ನೀನೇನಾದರೂ ಹೆಚ್ಚು ಕಮ್ಮಿ ಮಾತಾಡಿ ನಿನ್ನ ಮಗಂದ ನಡಿಬೇಕು ಅಂತಂದು ನೀನೇನಾರು ಇವಾಗ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಮಾತ್ರ ಪಾರ್ಟ್ನರ್ಶಿಪ್ಪಿಂದ ಹೊರಗಡೆ ತಗೊಂಡ್ಬಿಡ್ತೀನಿ. ಅಲ್ಲಲ್ಲಿ ಏನಿದೆ ನೀ ಮಾತಾಡೋದು ಮಾತು? ಅಲ್ಲ, ಮದುವೆಗೂ ಇದಕ್ಕೆ ನಾವಾಗ ಒಂದು ಮಾತು ಕೊಟ್ಟಿದ್ದೆ ನಿನಗೆ. ನಿಜ ಹೇಳ್ಬೇಕಂದ್ರೆ ಇಬ್ರು ಮಾತು ಕೊಟ್ಟಿವಿ, ನನ್ನ ಮಗ ನಿನ್ನ ಮಗಳದು ಮದುವೆ ಮಾಡ್ಸೋಣ ಅಂತಂದು. ಆದ್ರೆ ಇವಾಗ ಅವ್ರು ದೊಡ್ಡವರಾಗಾರ, ಅವರು ಎಜುಕೇಟೆಡ್ ಅದಾರ, ಅವ್ರಿಗೂ ಮೆಚುರಿಟಿ ಬಂದೈತಿ. ಅವ್ರಿಬ್ರು ಒಪ್ಕೊಂಡ್ರೆ ಇವಾಗ ಮದುವೆ ಮಾಡ್ಸೋದು. ಈಗ ಹೆಂಗೋ ಕೃತಿನೂ ಒಪ್ಕೊಂಡಾಳ, ಸಾಗರ್ನೋ ಏನಂತಾನೆ ಇನ್ನು 2 ವರ್ಷ ಅಷ್ಟೇ ಮದುವೆ ಬೇಡ ಅಂತ ಅನ್ನಕೊಂತಾನೆ. ಅದನ್ನ ಬಿಟ್ರೆ ಅವನು ಒಪ್ಕೋತಾನ. ಅಂದಮೇಲೆ ಈ ಥರ ಎಲ್ಲ ಮಾತಾಡೋದು ನಂಗೆ ಯಾಕೋ ಸರಿ ಅನಿಸ್ತಾ ಇಲ್ಲ ನೋಡು ಪ್ರಕಾಶ್. ನನಗೆ ನನ್ನ ಮಗನ ಮಾತು ಇಂಪಾರ್ಟೆಂಟ್. ಯಾಕಂದ್ರೆ ಅವನ ಜೀವನ, ಅವನ ಭವಿಷ್ಯ ಅವನ ಕೈಯಾಗೈತಿ. ಅವನು ಒಪ್ಕೊಂಡ ಅಂದ್ರಷ್ಟೇ ನಾನು ಈ ತಿಂಗಳಲ್ಲಿ ಮದುವೆ ಮಾಡಿಸ್ತೀನಿ. ಅದನ್ನು ಬಿಟ್ಟರೆ ನಾನು ಅವನಿಗೆ ಫೋರ್ಸ್ ಮಾಡಿಸಿ ಮದುವೆ ಮಾಡಿಸಂಗಿಲ್ಲ. ಅವನ ಮನಸ್ಸನ್ನು ನಾನು ಅರ್ಥ ಮಾಡ್ಕೋಬೇಕಾಗುತ್ತಲ್ಲ ಒಬ್ಬ ತಂದೆಯಾಗಿ. ಅದೆಲ್ಲ ನನಗೆ ಗೊತ್ತಿಲ್ಲ ದೋಸ್ತ. ನನ್ನ ಮಗಳದು ನಿನ್ನ ಮಗನ ಮದುವೆ ಇದೇ ತಿಂಗಳದಾಗ ಆಗಬೇಕು. ಇದು ಆಗುತ್ತಾ ಏನಿಲ್ಲ ಅನ್ನೋದನ್ನು ನನಗೆ ಇವತ್ತು ರಾತ್ರಿ ಎಷ್ಟೊತ್ತಿದ್ದು ಫೋನ್ ಹಚ್ಚಿ ಹೇಳ್ಬೇಕು ನೀನು. ಇದ್ರ ಮೇಲೆ ನಿನ್ನ ಬಿಸ್ನೆಸ್ಸು ನಿಂತೈತಿ, ಯೋಚನೆ ಮಾಡು. ನೋಡು ಪ್ರಕಾಶ, ನೀನು ಈ ಥರ ಮಾತಾಡ್ತಾ ಇರೋದು ಸರಿಯಲ್ಲ. ಸ್ವಲ್ಪ ಅರ್ಥ ಮಾಡ್ಕೋ. ಇಲ್ಲಿ ನನ್ನ ಮಗಂದ ಭವಿಷ್ಯನೂ ನನಗೆ ಇಂಪಾರ್ಟೆಂಟ್ ಆಗೈತಿ. ಅವನಿಗೆ ನಾನು ಯಾವುದೇ ಕಾರಣಕ್ಕೂ ಫೋರ್ಸ್ ಮಾಡಿಸಿ ಮಾಡಿ ಮದುವೆ ಮಾಡ್ಸಂಗಿಲ್ಲ. ಅವನು ಏನಂತಾನ ಅದ್ರ ಮೇಲೆನ ಈ ಮದುವೆ ನಿಂತಿರೋದು. ಸರಿ ದೋಸ್ತ, ಹಂಗಾರ ನಿನಗಿನ್ನ 2 ದಿನ ಟೈಮ್ ಕೊಡ್ತೀನಿ. 2 ದಿನದಾಗ ನಿಂದು ನಿನ್ನ ಮಗಂದ ಒಪಿನಿಯನ್ ಏನನ್ನೋದು ನನಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂತು, ಇನ್ಮೇಲೆ ನೀನು ಈ ಪ್ರಕಾಶನ ಮುಖನ ನೋಡ್ತಿದ್ದಿ. ಇಲ್ಲ ಅಂದ್ರೆ ಈ ಪ್ರಕಾಶನ ಇನ್ನೊಂದು ಮುಖ ನೋಡ್ಬೇಕಾಗುತ್ತಾ, ಹುಷಾರ್. ಏನ್ರಿ ಇದು? ಯಾಕೆ ಪ್ರಕಾಶ್ ಅಣ್ಣಾರು ಈ ಥರ ಮಾತಾಡೋದ್ರು? ಏನನಪ್ಪ ಇವೊಂದು ಈ ಥರ ಬಿಹೇವಿಯರ್ ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಈ ಥರ ಮಾತಾಡೋದು ನನಗೆ ಯಾಕೋ ಇಷ್ಟನೂ ಆಗಲಿಲ್ಲ ಇವತ್ತು. ಛೇ, ಆದರೂ ಸಾಗರ್ ಹತ್ರ ಒಂದ್ಸಲ ಇವತ್ತು ಮಾತಾಡಿ ನೋಡ್ತೀನಿ ಏನಂತ ನನ್ನದನ್ನು. ಅಣ್ಣ, ನೀನು ನನ್ನ ಮಗಳನ್ನ ತಗೋತೀನಿ ನಿನ್ನ ಮಗಗಂತ ಅಂದು. ಇವಾಗ ನೋಡಿದ್ರೆ ನಿಂದ ಬಿಸ್ನೆಸ್ ಸಲುವಾಗಿ ಅದ್ಯಾರೋ ಬಸಣ್ಣಂದ ಯಾವನವ ಪ್ರಕಾಶಂದ ಅವನ ಮಗಳನ್ನ ತಗೋಬೇಕಂತ ಅನ್ಕೊಂಡೆ ನೀನು. ನೈನಾ, ನನಗೆ ಮೊದಲ ತಲೆ ಸರಿ ಇಲ್ಲ. ಅವನು ಮಾತಾಡಿ ಹೋಗಿದ್ದಕ್ಕ ನನಗೆ ತಲೆ ಸಿಡಿತಾ ಇದೆ. ಪ್ಲೀಸ್ ಒಂದು ಸ್ವಲ್ಪ ನನ್ನ ಪಾಡಿ ನನ್ನನ್ನು ಬಿಟ್ಟು. ಹೋಗಣ್ಣ ಹೋಗು. ಅದು ಹೆಂಗೆ ಸಾಗರ ಕೃತಿನ ಮದುವೆ ಹಾಕನ ನಾನು ನೋಡಬಿಡ್ತೀನಿ. ಈ ಮನ್ಯಾಗ ನನ್ನ ಮಾತಾ ನಡಿಬೇಕು. ಎಷ್ಟೊತ್ತಿದ್ರು ನನ್ನ ಮಗಳ ಈ ಮನೆ ಸೊಸೆ ಆಗಬೇಕು ಅಷ್ಟ. ಏನು ಮಮ್ಮಿ ಇದು? ಪ್ರಕಾಶ್ ಅಂಕಲ್ ಇಷ್ಟು ಸೀರಿಯಸ್ ಆಗಿ ಮಾತಾಡೋದ್ರಲ್ಲ. ಅವನು ಎಷ್ಟು ಸೀರಿಯಸ್ ಆಗಿ ಮಾತಾಡಿದ್ರೆ ಏನು? ಸಾಗರ್ ಒಪಿನಿಯನ್ ಮೇಲೆನ ಈ ಮದುವೆ ನಿಂತಿರೋದು. ನಿಮ್ಮ ಡ್ಯಾಡಿ ಅಂತೂ ಸಾಗರದ ಮಾತು ಕೇಳ್ತಾರೆ. ಯಾಕಂದರೆ ಸಾಗರ್ಗೆ ವಿರುದ್ಧವಾಗಿ ಅವ್ರು ಏನೂ ಮಾಡಂಗಿಲ್ಲ. ಅಂದಮೇಲೆ ನೋಡೋಣ ತಡಿ ಸಾಗರ್ ಏನಂತಾನಂತಂದು. ಸರಿ, ನಿಮ್ಮ ಡ್ಯಾಡಿ ಯಾಕೋ ಟೆನ್ಷನ್ ಮಾಡ್ಕೊಂಡು ಹೋದ್ರು. ನಾನು ನೋಡ್ತೀನಿ ಏನು ಮಾಡಕ್ಕಂತಾರಂತಂದು. ಮತ್ತಿಲ್ಲ ಅಂದ್ರೆ ಅಷ್ಟಕ್ಕೆ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಸರಿ ಮಮ್ಮಿ. ಡ್ಯಾಡಿ ಸಾಗರ್ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕಿಂತ ಮುಂಚೆ
ನಾನೇ ಸಾಗರ್ ಮನಸ್ಸಲ್ಲಿ ಏನಿದೆ, ಅವನು ಯಾರನ್ನಾದ್ರೂ ಇಷ್ಟಪಡ್ತಾ ಇದ್ದಾನ ಏನು, ಅಥವಾ ನೇತ್ರ ಬಗ್ಗೆ ಅವನ ಒಪಿನಿಯನ್ ಏನು ಅನ್ನೋದನ್ನು ಇವತ್ತು ನಾನೇ ತಿಳ್ಕೊತೀನಿ. ಇವತ್ತೇನಾದರೂ ಒಂದು ಹೆಂಗಾದರೂ ಮಾಡಿ ಇವತ್ತು ನೇತ್ರ ಬಗ್ಗೆ ಸಾಗರ್ ಹತ್ರ ಮಾತಾಡ್ತೀನಿ. ಹಾಗೆ ಮಾಡ್ತೀನಿ.